ಇವತ್ತಿನ ವಿಡಿಯೋದಲ್ಲಿ ಫಿಶ್ ಗ್ರೇವಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗೂ ಇದೆ. ಫಿಶ್ ಕಣ್ಣಿಗೆ ತುಂಬಾ ಒಳ್ಳೆಯದು. ಫಿಶ್ ಗ್ರೇವಿ ಚಪಾತಿಗೂ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ನೋಡ್ತೀರಾ ಹಾಗೆ ಹೊಸದಾಗಿ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಶ್ ಗ್ರೇವಿ ಮಾಡೋಕ್ಕೆ ಒಂದು ಫಿಶ್ ತಗೊಂಡು ಫಿಶ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಫಿಶ್ಗೆ ಮಸಾಲೆ ಎಲ್ಲ ಹಚ್ಕೋಬೇಕು. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳೋಣ. ಒಂದು ಬೌಲ್ಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನ್ಯ ಪೌಡ್ರು, ಹಾಗೆ 1.5 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಉಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಮಸಾಲೆ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಫಿಶ್ಗೆ ಹಚ್ಕೊಳ್ಳೋಣ. ನೋಡಿ ಮಸಾಲೆನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಪೀಸ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಮಸಾಲೆನ ಒಂದೊಂದೇ ಪೀಸ್ಗೆ ಈ ಥರ ಹಚ್ಕೊಳ್ಳಿ. ಮಸಾಲೆನ ಪೀಸ್ಗೆ ಈ ಥರ 2 ಕಡೆನೂ ಹಚ್ಕೋಬೇಕು. ಚೆನ್ನಾಗಿ ಹಚ್ಚೋದ್ರಿಂದ ಫಿಶ್ ಕರಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಮಸಾಲೆನ ಎಲ್ಲ ಪೀಸ್ಗೂ ಈ ಥರ ಚೆನ್ನಾಗಿ ಹಚ್ಕೊಂಡಿದ್ದೀವಿ. ಇದನ್ನೀಗ ಸೈಡ್ಗೆ ಎತ್ತಿಟ್ಕೊಂಡು ಏನೇನು ಮಸಾಲೆ ಬೇಕಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಚಿಕ್ಕದಾಗಿ ಹಚ್ಕೊಂಡಿರೋ 2 ಗೆಡ್ಡೆ ಈರುಳ್ಳಿ, 1 ಟೊಮೊಟೊ, ಹಾಗೆ ಚಕ್ಕೆ ಲವಂಗ ಏಲಕ್ಕಿ, ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ಈರುಳ್ಳಿ ಟೊಮೊಟೊ ಪೇಸ್ಟ್ ರೆಡಿ ಆಗಿದೆ. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಹಚ್ಕೊಳ್ಳೋಣ. ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಹಚ್ಚಿಟ್ಕೊಂಡಿರೋ ಫಿಶ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಫಿಶ್ನ ಒಂದೊಂದಾಗಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫಿಶ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದಾಗಿ ಎಲ್ಲನೂ ನಿಧಾನವಾಗಿ ತಿರುವಾಕ್ಕೊಳ್ಳಿ. ಹೀಗೆ ನಿಧಾನವಾಗಿ ಫಿಶ್ ಹೊಡೆದಿದ್ದಂಗೆ ಎಲ್ಲ ಪೀಸ್ನು ಈ ಥರ ತಿರುವಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಪೀಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ನೋಡಿ ಫ್ರೈ ಆಗಿರೋ ಎಲ್ಲ ಪೀಸ್ನು ಒಂದೊಂದಾಗಿ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕು. ನೋಡಿ ಫಿಶ್ನೆಲ್ಲ ಈ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀವಿ. ಇದನ್ನೀಗ ಸೈಡ್ಗೆ ಎತ್ತಿಟ್ಕೊಂಡು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ 1-2 ಸ್ಪೂನ್ ಅಚ್ಕಾರದ ಪುಡಿ, 1.5 ಸ್ಪೂನಷ್ಟು ಧನ್ಯ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಉಪ್ಪು ಹಾಕಿ ಎಲ್ಲನೂ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಗ್ರೇವಿಗೆ ತಕ್ಕಂತೆ 1 ಲೋಟದಷ್ಟು ನೀರು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿವಾಗ ಫ್ರೈ ಮಾಡಿಟ್ಕೊಂಡಿರೋ ಫಿಶ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು. ಫಿಶ್ಶು ಸ್ವಲ್ಪ ಬೇಯಬೇಕು. ಅದಕ್ಕೆ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಫಿಶ್ ಎಲ್ಲ ಕುದೀತಾ ಇದೆ, ಎಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ನೋಡಿ ಫಿಶ್ ಕರಿ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಮುಚ್ಚಿ ಸ್ಟವ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಫಿಶ್ ಕರಿನ ತುಂಬ ಈಸಿಯಾಗಿ ಸೂಪರಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫಿಶ್ ಕಣ್ಣಿಗೆ ತುಂಬ ಒಳ್ಳೆಯದು. ನೋಡಿ ಫಿಶ್ ಎಲ್ಲ ಈ ಥರ ಸ್ಮೂತಾಗಿ ಸಾಫ್ಟಾಗಿ ಬೆಂದಿದ್ದಾವೆ. ಫಿಶ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಫಿಶ್ ಗ್ರೇವಿ ರೈಸ್ ಜೊತೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ತಿಳಿಸಿ.